ಬಹುಶಃ ಈ ಮಾರ್ಗದಲ್ಲಿ 19.15 ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಪ್ರತಿದಿನವೂ ಅನ್ನೋದರ ಮಾಹಿತಿಯನ್ನು ಪಡಿತಾ ಇದ್ದಾರೆ ಅಂತ ಅನಿಸುತ್ತೆ ಮೋದಿ. ಯಾಕಂದರೆ ಬಹಳ ನೀಡಿತ್ತು, ಬಹಳ ಅವಶ್ಯಕತೆ ಇದ್ದಂತಹ ಮಾರ್ಗ ನಮ್ಮ ಮೆಟ್ರೋ ಹಳದಿ ಮಾರ್ಗ. ಪ್ರತಿದಿನವೂ ಟ್ರಾಫಿಕ್ ತಪ್ಪಿದ್ದಲ್ಲ. ರಾತ್ರಿ 1 ಗಂಟೆ ಆದರೂ ಕೂಡ ಟ್ರಾಫಿಕ್ ಈ ಮಾರ್ಗದಲ್ಲಿ ಇದ್ದೇ ಇರುತ್ತೆ. ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಜೊತೆ ಪ್ರಯಾಣ ಬೆಳೆಸಿದ್ದಾರೆ ಪ್ರಧಾನಿ, ಅವ್ರ ಜೊತೆ ಮಾತನಾಡಿದ್ರು. ಇನ್ನು ಮೆಟ್ರೋ ಕಾರ್ಮಿಕರ ಜೊತೆಯೂ ಕೂಡ, ಸಿಬ್ಬಂದಿಗಳ ಜೊತೆಯೂ ಕೂಡ ಮೋದಿ ಮಾತನಾಡಿದ್ರು. ಜನಸಾಮಾನ್ಯರು ಕೂಡ ಸೆಲೆಕ್ಟೆಡ್ ಜನ ಅವರ ಜೊತೆ ಮಾತನಾಡ್ತಿದ್ದಾರೆ ಪ್ರಧಾನಿ ಮೋದಿ. ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಜೊತೆ ಮಾತನಾಡಿದ್ರು ಮೊದಲಿಗೆ ಪ್ರಧಾನಿ. ಅದಾದ ನಂತರ BMRCL ಸಿಬ್ಬಂದಿಗಳ ಜೊತೆ ಮಾತನಾಡ್ತಾ ಇದ್ರು. ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಕೋನಪ್ಪನ ಅಗ್ರಹಾರ ನಿಲ್ದಾಣದವರೆಗೂ ಕೂಡ ಪ್ರಯಾಣ ಮಾಡ್ತಾ ಇದ್ದಾರೆ. ₹5,056 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಹಳದಿ ಮಾರ್ಗ RV ರಸ್ತೆಯಿಂದ ಬೊಮ್ಮಸಂದ್ರವರೆಗೂ ಕೂಡ ಬೆಂಗಳೂರಿಗರ ಬಹು ವರ್ಷಗಳ, ದಶಕಗಳ ಕನಸಿದೆ. ಇವತ್ತು ಈಡೇರಿದೆ. ಎರಡು 2014 ಜನವರಿಯಲ್ಲಿ ಈ ಮಾರ್ಗದಲ್ಲಿ ಮೆಟ್ರೋ ನಿರ್ಮಾಣಕ್ಕೆ ಅನುಮೋದನೆ ಸಿಕ್ತು. 2016ಕ್ಕೆ ಟೆಂಡರ್ ಕರೆಯಲಾಯಿತು. 2020 ಡಿಸೆಂಬರ್ನಲ್ಲಿ ವಾಣಿಜ್ಯ ಸಂಚಾರ ಆರಂಭಿಸೋದಕ್ಕೆ ಡಿಸೈಡ್ ಆಗಿತ್ತು. ಆದರೆ ಕಾರ್ಯ ಆಗಿರಲಿಲ್ಲ. ಈಗ ಉದ್ಘಾಟನೆಗೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.